ನೀನು ಯಾವಾಗ ತಾನೇ ಯಾರ ಮಾತನ್ನ ಕೇಳಿದ್ಯಾ? ಈಗ ಹೇಳ್ದಾಗ ನಡ್ಕೊಳ್ಳೋದಕ್ಕೆ. ಆಹಾ, ಈ ಮನೆಗೆ ಒಂದು ಅಂತಸ್ತಿದೆ, ಒಂದು ರೆಪ್ಯುಟೇಷನ್ ಇದೆ. ಯಾರನ್ನೋ ಒಳಗಡೆ ಬಿಟ್ಕೊಳ್ಳೋದಕ್ಕೆ ಇದೇ ಧರ್ಮಛತ್ರ ಕೆಟ್ಟೋಯ್ತಾ? ಹೊಸಿ ಮಾತಾಡದೆ ಸುಮ್ಮನಿರ್ತೀರಾ? ಅದು ಯಾಕೆ ಹಿಂಗೆ ಕೂಗಾಡ್ತಿದ್ದೀರಾ? ಓ, ನಾನು ಮಾತಾಡ್ತಾ ಇರೋದು ನಿನಗೆ ಕೂಗಾಡ ತರ ಕೇಳಿಸ್ತಾ ಇದೆಯಾ? ಗೌರಿ, ಗೌರಿ, ಏನ್ ಸದ್ದದು? ನಿಮ್ಮ ಅತ್ತೆನೂ ಕಮಲಿನೂ ಏನೋ ಜೋರಾಗಿ ಮಾತಾಡ್ದಂಗಾಯ್ತು. ಯಾವ ವಿಷಯಕ್ಕೆ ಜಗಳ ಆಡ್ತಾರೋ ಗೊತ್ತಾಗ್ಲಿಲ್ಲ. ಕಮಲಿದೇನು ತಪ್ಪಿರಲ್ಲ, ಅತ್ತೆದೇ ಇರುತ್ತೆ. ನಡಿ ನೋಡೋಣ. ಅಜ್ಜಿ, ನಾ ಹೇಳೋದನ್ನ ಹೊಸ ಕೇಳಿ. ಯಾರ ಅಜ್ಜಿ? ಕರಿಬೇಡ ಅಂತ ನಿನಗೆ ಹೇಳಿದ್ದೀನಿ ತಾನೆ. ಏನಾಯ್ತು? ಯಾಕೆ ಜಗಳ ಮಾಡ್ತಾ ಇದ್ದೀರಾ? ಅಯ್ಯೋ, ನಾನೇನು ಜಗಳ ಮಾಡ್ತಾ ಇಲ್ಲ ಚಂದ್ರು. ನಿನ್ನ ಮಗಳಿಗೆ ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲ, ಬೀದಿಲಿ ಓಡಾಡೋನ ಮನೆ ಕರ್ಕೊಂಡ್ ಬಂದಿದ್ದಾಳೆ ಅಂತಂದ್ರೆ ನಾನು ಕೇಳಬಾರ್ದ? ಸರಿ, ಏನು ಅಂತ ನೀನೇ ಕೇಳು. ಆಚಾರ ಕೆಟ್ಟರು ಆಕಾರ ಕೆಡಬಾರ್ದು ಅಂತ ಹೇಳ್ತಾರೆ ಚಂದ್ರು. ಈ ಮನುಷ್ಯ ನೋಡಿದ್ರೆ ಎರಡೂ ಕೆಟ್ಟಂಗಿದೆ. ಎಂಥವನ್ನ ಕರ್ಕೊಂಬಂದಿರ ನಿನ್ನ ಮಗಳು? ಅವಳು ಸಹ. ಅತ್ತೆ ಸ್ವಲ್ಪ ಸುಮ್ಮನಿರಿ. ಕಮಲಿ, ಏನಾಯ್ತಮ್ಮ? ಪಯ್ಯ, ಇವರು ಆಚೆ ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಟ್ಟಿದ್ರು. ನಾನೇ ಹೊಸಿ ನೀರು ಕೊಟ್ಟು ಕರ್ಕೊಂಬಂದೆ. ಎಲ್ಲಿಂದ ಬಂದೋ, ಯಾವ ಊರೋನೋ, ಕುಲ ಗೋತ್ರ ಒಂದು ಗೊತ್ತಿಲ್ಲ. ಏನಪ್ಪ, ಯಾರು ನೀನು? ಇಲ್ಲಿಗೆ ಯಾಕೆ ಬಂದಿದ್ಯಾ? ಇಂಥ ಟೈಮಲ್ಲಿ ಓಡಾಡಬಾರ್ದು ಅಂತ ಹೇಳಿದಾರಲ್ವಾ? ಎಲ್ಲಿಂದ ಬಂದೆ ನೀನು? ಕಮಲಿ, ನಿನಗೇನೂ ಆಗಿಲ್ಲ ತಾನೆ? ಅವಳಿಗೇನಾಗ್ಬಿಡತ್ತೆ ಚಂದ್ರು? ಏನೋರಿಗೆಲ್ಲ ಏನೋ ಮಾಡ್ತಾಳ ಅಷ್ಟೇ ಇವಳು. ಅತ್ತೆ ಸ್ವಲ್ಪ ಸುಮ್ಮನೆ ಇರ್ತೀರಾ? ನಿನ್ನ ಮಗಳನ್ನೇ ಕೇಳಪ್ಪ, ನನ್ನನ್ನೇನು ಗದ್ರ ಬೇಡ ನೀನು. ಆಹಾ, ಅಲ್ಲ ಚಂದ್ರು, ಅಕಸ್ಮಾತ್ ಈ ಕೆಲಸ ನಮ್ಮ ಬೇಬಿ ಏನಾದ್ರೂ ಮಾಡಿದಿದ್ರೆ ಇಡೀ ಮನೆ ಬೆಂಕಿ ಹತ್ಕೊಂಡು ಉರ್ದೋಯ್ತು ಅನ್ನಂಗ್ ಆಡ್ಬಿಡ್ತಾ ಇದ್ರಿ. ಇವಾಗ ನೀನೇನ್ ಮಾಡ್ತಿದ್ಯಾ? ಕಮಲಿ, ನಿನಗೇನು ಆಗಿಲ್ವಮ್ಮ ಅಂತ ಕೇಳ್ತಾ ಇದೆಯಲ್ಲಪ್ಪ. ಸರಿನಾ ಇದು? ಅಪ್ಪಯ್ಯ, ಇವ್ರನ್ನ ನಾನೇ ಕರ್ಕೊಂಬಂದೆ. ನೆನ್ನೆಯಿಂದ ನಮ್ಮನೆ ಗೇಟ್ ತವನೇ ಇದ್ರಂತೆ. ಸ್ಯಾನೇನು ಮಾತಾಡ್ತಿಲ್ಲ, ಹೊಸಿ ಗಾಬರಿ ಬಿದ್ದಿರಂಗೈತೆ. ಸರಿಯಾಗಿ ಊಟ ಮಾಡ್ದವ್ರ ಥರನೂ ಅನಿಸ್ತಾ ಇಲ್ಲ. ಊರಿನ ಹೆಸರು ಸಾಣೆಹಳ್ಳಿ ಅಂತೆ ಅಪ್ಪಯ್ಯ. ನಮ್ಮ ಮಾರಪ್ಪುರಕ್ಕೆ ಸ್ಯಾನೆ ಹತ್ರ. ನಿನ್ನ ಹೆಸರೇನಪ್ಪ? ಶಿವಯ್ಯ. ಕಮಲಿ,
ನೀನು ಯಾಕೆ ಇವ್ರನ್ನ ಒಳಗಡೆ ಕರ್ಕೊಂಬರಕ್ಕೆ ಹೋದೆ? ಪಾಪ ಅಪ್ಪಯ್ಯ, ಕೂಲಿನಲ್ಲಿ ಕೆಲ್ಸಕ್ಕೆ ಅಂತ ಬೆಂಗಳೂರಿಗೆ ಬಂದಿರ್ತಾರೆ. ಹಿಂಗೆ ದಿಢೀರಂತ ಲಾಕ್ಡೌನ್ ಅಂದರೆ ಅವ್ರು ಎಲ್ಲಿಗೆ ಹೋಯ್ತಾರೆ ಹೇಳಿ? ಗಾಬರಿ ಆಗೋರೆ ಅನ್ನಿಸ್ತೈತೆ. ಹೊಸಿ ಸುಧಾರಿಸ್ಕೊಳ್ಳೋ ತನಕ ಅವ್ರು ನಮ್ಮಲ್ಲೇ ಇರಲಿ ಅಪ್ಪಯ್ಯ. ಹಾ, ಅದೆಲ್ಲ ಏನು ಬೇಡಮ್ಮ. ಕೊರೋನಾ ಎಲ್ಲ ಕಡೆ ಹರಡ್ಕೋತಾ ಇದೆ. ಈ ಮನುಷ್ಯ ಎಲ್ಲಿಂದ ಬಂದಿದ್ದಾನೋ ಏನೋ. ಏ ಶಿ, ಹೋಗ ಆಚೆ. ಇವರು ಇಲ್ಲಿರೋದು ಬೇಡ, ನಮ್ಮ ಸ್ಟೋರ್ ರೂಮ್ ಪಕ್ಕದಲ್ಲಿರೋಂಥ ರೂಮಲ್ಲಿ ಇರಲಿ. ಸ್ವಲ್ಪ ದಿನ ಐಸೋಲೇಷನಲ್ಲಿ ಇರಲಿ. ಥ್ಯಾಂಕ್ಸ್ ಅಪ್ಪಯ್ಯ. ಕರ್ಕೊಂಡೋಗು ಕಮಲಿ. ಬನ್ನಿ. ಏನು ಜಾಗಿಂಗ್ ಮಾಡ್ಕೊಂಡು ಬಂದ್ರಾ? ನೋಡಿದ್ರೆ ಹಾಗೆ ಕಾಣಿಸ್ತಿಲ್ವಲ್ಲ. ಏನು ಹೊರಗಡೆ ಹೋಗ್ತಿದ್ಯಾ? ಎಸ್ ಅಮ್ಮಮ್ಮ, ರಿಷಿ ಮನೆಗೆ. ಓಹ್ ಸಾರಿ, ಐ ಮೀನ್ ನನ್ನ ಅತ್ತೆ ಮನೆಗೆ. ನಿಮ್ಮ ಅಪ್ಪನ ಕೇಳಿದ್ಯಾ? ಯಾಕೆ? ಹೊರಗಡೆ ಹೋಗ್ಬೇಕಾದ್ರೆ ಅವ್ರ ಪರ್ಮಿಷನ್ ತಗೋಬೇಕಂತೆ. ತಮಾಷೆ ಮಾಡಬೇಡಿ ಅಮ್ಮಮ್ಮ. ನಾನು ಮುಗಿಸ್ಕೊಂಡು ಬಂದಿದ್ದೀನಿ. ಹೊರಗಡೆ ಹೋಗಿದ್ದೀನಿ ಅಂತ ಗೊತ್ತಾಗಿದ್ದ ತಕ್ಷಣ ಫೋನ್ ಮಾಡಿ ನಿಮ್ಮಪ್ಪ ಕರ್ಸ್ಕೊಂಡಿದ್ದಾನೆ. ಅಷ್ಟೇ ಇಲ್ಲಮ್ಮ, ಆ ರಸ್ತೆ ಕೊನೆಯಲ್ಲಿ ನಿಂತಿದ್ದಾರಲ್ಲ ಪೊಲೀಸ್ನವರು, ಅವ್ರಿಗೂ ಹೇಳಿದ್ದಾನೆ ನಿಮ್ಮಪ್ಪ. ಈ ಮನೆಯಿಂದ ಯಾರೇ ಹೊರಗಡೆ ಬಂದರೂ ಬಿಡಬಾರ್ದಂತೆ. ವಾಟ್? ಏನಾಗಿದೆ ಡ್ಯಾಡ್ಗೆ? ಈ ಕೊರೋನಾಗಿಂತ ನಿಮ್ಮ ಅಪ್ಪನ ಭಯನೇ ಜಾಸ್ತಿ ಆಗ್ಬಿಟ್ಟಿದೆ ನಮಗೆ. ನಾನು ಹೋಗಿ ಮಾತಾಡ್ತೀನಿ, ಜಾಗ ಬಿಡಿ ಅಮ್ಮಮ್ಮ. ನಾನು ಋಷಿ ಮನೆಗೆ ಹೋಗೋದನ್ನ ಯಾರೂ ತಡೆಯೋಕ್ಕಾಗಲ್ಲ. ಡ್ಯಾಡ್, ಐ ಆಮ್ ಗೋಯಿಂಗ್ ಔಟ್. ನೀವು ಬೇಡ ಅನ್ನೋಲ್ಲ ಅಂತ ನನಗೆ ಗೊತ್ತು, ಆದರೂ ಒಂದು ಮಾತು ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಇಲ್ಲಾಂದರೆ ಸುಮ್ಮನೆ ಅಮ್ಮಮ್ಮ ಟೆನ್ಷನ್ ಮಾಡ್ಕೋತಾರೆ. ನಾನು ಬೇಡ ಅನ್ನಲ್ಲ ಅನ್ನೋದು ನಿನಗೆ ಗೊತ್ತಾ? ವಾಟ್ ಯು ಮೀನ್? ನಾನು ಋಷಿ ಮನೆಗೆ ಹೋಗ್ತೀನಿ ಡ್ಯಾಡ್. ಸಿ ಯು. ಅನಿಕಾ, ನಿಂತ್ಕೋ. ನೀನು ಎಲ್ಲೂ ಹೋಗ್ತಾ ಇಲ್ಲ, ನಿನ್ನ ಮನೇಲೇ ಇರ್ತಾ ಇದೆಯಾ. ನಾನು ಕೆಲಸ ಮಾಡ್ತಾ ಇದ್ದೀನಿ, ಪ್ಲೀಸ್ ಡೋಂಟ್ ಡಿಸ್ಟರ್ಬ್. ಡ್ಯಾಡ್ ಪ್ಲೀಸ್, ಸ್ಕೂಲ್ ಟೀಚರ್ ಥರ ಆಡಬೇಡಿ ನೀವು. ಈಗೇನು ರಿಸ್ಟ್ರಿಕ್ಷನ್ಸ್ ಇಲ್ವಲ್ಲ, ಆಚೆ ಹೋಗೋಕ್ಕೆ ಗವರ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ದಾರೆ. ನಿಮ್ದೇನು ಪ್ರಾಬ್ಲಮ್ಮು? ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿರೋದು ಕೆಲಸ ಮಾಡೋರಿಗೆ ತೊಂದರೆ ಆಗಬಾರ್ದು ಅಂತ, ಊರ್ ಸುತ್ತೋದಿಕ್ ಅಲ್ಲ. ಡ್ಯಾಡ್, ನಾನೇನು ಊರ್ ಸುತ್ತಕ್ಕೆ ಪರ್ಮಿಷನ್ ಕೇಳ್ತಿಲ್ಲ. ನಾನು ಋಷಿ ಮನೆಗೆ ಹೋಗ್ಬೇಕು ಅಷ್ಟೇ. ಅದರಲ್ಲೂ ತಾರಾ ಆಂಟಿಗೆ ಏಟ್ ಆಗಿದೆಯಂತೆ. ಇಂಥ ಟೈಮಲ್ಲಿ ನಾನು ಅವ್ರ ಜೊತೆ ಇರಬೇಕು ಡ್ಯಾಡ್. ಅವ್ರನ್ನ ವಿಚಾರಿಸ್ಕೋಬೇಕು ಅಂದ್ರೆ ಫೋನ್ ಮಾಡು, ಇಲ್ಲ ಅಂದ್ರೆ ವಿಡಿಯೋ ಕಾಲ್ ಮಾಡಿ ಮಾತಾಡು. ಅಲ್ಲಿಗೆ ಹೋಗೋ ಅಂತ ಅಗತ್ಯ ಏನೂ ಇಲ್ಲ. ತುಂಬಾ ಮುಖ್ಯವಾದ ಕೆಲಸ ಅಂದಾಗ ನಾನೇ ನಿನ್ನ ಕರ್ಕೊಂಡು ಹೋಗ್ತೀನಿ, ನಾಟ್ ನೌ. ಮಾಮ್ ಇದ್ದಿದ್ರೆ ಅವ್ರ ಮಾತನ್ನ ಕೇಳ್ತಿದ್ರಿ.
ಈಗ ಪ್ರತಿಯೊಂದಕ್ಕೂ ನಾನು ನಿಮ್ಮ ಮುಂದೆ ಕೈ ಕಟ್ಕೊಂಡು ನಿಂತಿರ್ಬೇಕಾ? ದಿಸ್ ಇಸ್ ಜಸ್ಟ್ ರಿಡಿಕ್ಯುಲಸ್ ಡ್ಯಾಡ್. ಅತಿಯಾಗಿ ಆಡ್ಬೇಡ ಅನಿಕಾ. ತಾರಾ ಅವರು ನನ್ನ ಬೆಸ್ಟ್ ಫ್ರೆಂಡ್ ರಮೇಶ್ ಹೆಂಡತಿ. ನನ್ಗಿಂತ ನಂದ ಫ್ಯಾಮಿಲಿ ಬಗ್ಗೆ ನಿನಗೆ ಕಾಳಜಿ ಹೆಚ್ಚಾ? ಹೇಳು. ಪರಿಸ್ಥಿತಿಗೆ ತಕ್ಕಂತೆ ಇರೋದನ್ನ ಕಲ್ತ್ಕೊ. ಹಠ ಮಾಡಬೇಡ. ನೀನು ಎಷ್ಟು ಕೇಳಿದ್ರು ಅಷ್ಟೇ, ನಿಮ್ಮ ಅಮ್ಮಮ್ಮ ಕೇಳಿದ್ರು ಅಷ್ಟೇ. ಹೋಗು, ರೂಮ್ಗೆ ಹೋಗು. ಹೋಗೋ ಅನಿಕಾ, ಗೋ ಟು ಯುವರ್ ರೂಮ್. ಬೇಗ ಬಾ ನಿಂಗೆ. ನಿಮ್ಗೆ ಚಾಪೆ ದಿಂಬು ಇಲ್ಲಿ ಮಡ್ಗಿವ್ನಿ. ನೀವಿನ್ಯಾಕೆ ಇಲ್ಲೇ ಇರಿವ್ರಂತೆ? ಇಲ್ಲಿ ನಿಮ್ನ ಯಾರು ಪ್ರಶ್ನೆ ಮಾಡಕ್ಕಿಲ್ಲ. ಇದು ನಿಮ್ದೇ ಕೋಣೆ. ಅಯ್ಯೋ, ಹಂಗೆಲ್ಲ ಮಾಡಬೇಡಿ. ನಾನು ನಿಮ್ಗಿಂತ ಬುದ್ಧಿನಾಗೆ ವಯಸ್ಸಿನಾಗೆ ಸ್ಯಾನೆ ಚಿಕ್ಕವಳು. ನೀವು ಹೋಗಿ ಸ್ನಾನ ಮಾಡ್ಕೊಂಬತ್ತೀರಾ? ತಾತ ಏನು ಬಟ್ಟೆನಲ್ಲಿ ಇಟ್ಟಿವ್ನಿ, ನಿಮ್ಗೆ ಹೊಂದ್ಕೊಳ್ಳೋದನ್ನ ಹಾಕೊಳ್ಳಿ. ಆಮ್ಯಾಕೆ ಊಟ ಮಾಡಿವ್ರಂತೆ. ಊಟ ಸರಿ. ಬಚ್ಲು ಮನೆ ಆ ಕಡಿಕೆ. ಪಾಪ ಸ್ಯಾನೆ ಹಸ್ವಾಗೈತೋ ಏನೋ, ಅದಕ್ಕೆ ಊಟ ಅಂದ ತಕ್ಷಣ ಅವ್ರ ಮುಕ್ತಾಗೆ ಸಂತೋಷ ಕಾಣ್ತು. ಕಮ್ಲಿ, ಇಂಥ ಟೈಮಾಗ ಈಟನ್ ಒಳ್ಳೆತನ ಬೇಕಾ? ಹೋಗಿ ಹೋಗಿ ಇಂಥ ಟೈಮಾಗ ಅವ್ರನ್ನ ಕರ್ಕೊಂಡಿದ್ಯಲ್ಲ. ಅವರಿಂದ ಮನೆಯವ್ರಿಗೆಲ್ಲ ಏನಾನ ತೊಂದರೆ ಆದ್ರೆ? ಛೇ, ಬಿಡ್ತು ಅನ್ನವಿ. ಕೆಲವೊಬ್ರನ್ನ ನೋಡಿದಾಗ ಮನ್ಸಾಗೇನೋ ನಂಬಿಕೆ ಹುಡ್ತೈತಲ್ಲ, ಅದು ನಂಗೆ ಇವ್ರನ್ನ ನೋಡ್ದಾಗ ಆಯ್ತು. ಸರಿ ಬಾ. ಇನ್ನುವೇ ಅಂತ ಹುಡುಗಾಟ ಆಡಕ್ಕೆ ನಿನ್ನ ಚಿಕ್ಕ ಮಗ ಅನ್ಕೊಂಡಿದ್ಯಾ? ಏನಾಯ್ತು ಸರೋಜಕ್ಕ? ಅವನ್ನ ಯಾಕೆ ಮನೆ ಒಳಗೆ ಕರ್ಕ ಬಂದಿದ್ಯಾ? ಯಾಕೆ ಅಂದ್ರೆ ನಂಗೆ ಆ ಕಷ್ಟ ಏನು ಅಂತ ಗೊತ್ತೈತೆ ಕಣವ. ನಿಂಗಿನ್ ಕೇಳು. ನಾನು ನಿಂಗೆ ಬೆಂಗಳೂರಿಗೆ ಬಂದಾಗ ನಮ್ಮಿಬ್ರಿಗೆ ಇರಕ್ ಜಾಗನೂ ಇರ್ಲಿಲ್ಲ. ಆ ಸಮಯದಾಗೆ ಅನ್ನಪೂರ್ಣಮ್ಮಜ್ಜಿ ನಮ್ಗೆ ಇರಕ್ ಜಾಗ ಕೊಟ್ಟಿರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾವಿಬ್ರು ಬೀದಿನಾಗಿರ್ಬೇಕಿತ್ತು. ಈಗ ಎಲ್ರಿಗೂ ಕಷ್ಟ ಐತೆ ಕಣವ. ನಮ್ ಕೈಲಾಗಿದ್ದ ಸಹಾಯ ನಾವು ಮಾಡ್ಬೇಕು. ಸಹಾಯ ಅಲ್ಲ ಕಮಲಿ, ಅಪಾಯ. ಉಪಕಾರ ಮಾಡೋದ್ರಿಂದ ಏನ್ ಅಪಾಯ ಬರ್ತೈತಿ ಅವಳವ? ಅವನಿಂದವಾ ದೂರ ಇರು ಕಮಲಿ, ಅಷ್ಟೇ ನಾನು ಹೇಳ್ತಾ ಇರೋದು. ಕಮ್ಲಿ, ನಿನಗೆ ಇವ್ರನ್ನ ನೋಡ್ತಾ ಇದ್ರೆ ನಿಮ್ ಮಾರಾಪುರದ ಅಜ್ಜಯ್ಯ ನೆನ್ಪಾಯ್ತವ್ರಲ್ವಾ? ನಿಂಗೇನ್ ಗೊತ್ತಾಯ್ತು ನಿಂಗೆ? ಕಮ್ಲಿ, ನೀನು ನಿಮ್ಮ ಅಜ್ಜಯ್ಯ ನೋಡೋವಾಗ ನಿನ್ ಕಣ್ಣು ಒಂಥರ ಹೊಳಿತಾ ಇತ್ತು. ಇವರು ನೋಡ್ದಾಗ್ಲೂ ನಿನ್ ಕಣ್ಣು ಹಂಗೆ ಐತೆ. ನೋಡ್ ಕಮ್ಲಿ, ನಿಂಗೆ ಹೆಂಗ್ ಸಮಾಧಾನ ಆಯ್ತೈತೋ ನೀನ್ ಹಂಗೆ ಮಾಡು. ಅದಕ್ಕೆ ಬನ್ನಿ ಇಲ್ಲಿ. ಆಹಾ ಇಲ್ಲಿ ನೋಡ್ರಪ್ಪ, ನಮ್ಮ ಇಂಗ್ಲಿಷ್ ಮೇಸ್ಟ್ರು ರೂಮ್ ಕ್ಲೀನ್ ಮಾಡ್ತಿರೋ ಚಂದನ.
ಲಾಕ್ಡೌನ್ಗೂ ಮುಂಚೆನೇ ಮದುವೆ ಆಗಬಾರ್ದಿತ್ತಾ? ಈ ಕೆಲಸ ಎಲ್ಲ ತಪ್ತಿತ್ತು ಅಂತ ಮನಸ್ಸಲ್ಲೇ ಕೊರಗ್ತಾ ಗುಡಿಸ್ತಾ ಇದ್ದಾರೆ ಅಲ್ವಾ ಮಿಸ್ಟ್ರೆ? ಹೇ ರಿಷಿ, ನಾ ಮಾಡ್ತೀನಿ ಕೊಡು. ಪರವಾಗಿಲ್ಲ ಅದಕ್ಕೆ, ನಾನು ಮಾಡ್ಕೋತೀನಿ ಬಿಡಿ. ಅದಕ್ಕೆ ನಾನು ರೇಗಿಸಿದ್ನಲ್ಲ, ಅದಕ್ಕೆ ಸಾಹೇಬ್ರಿಗೆ ಈಗೋ. ನನ್ನ ಕೆಲಸ ನಾನು ಮಾಡ್ಕೋತಿದ್ರೆ ಯಾಕೆ ಆಡ್ಕೋತಿದ್ಯಾ? ಅಮ್ಮ ರಚನಾ, ಸುಮ್ಮನೆ ಇದ್ಬಿಡು. ಅದಕ್ಕೆ ನೀವು ಹೋಗಿ ಅಡುಗೆ ಕೆಲಸ ಮಾಡಿರ್ತೀರಾ, ಸುಸ್ತಾಗಿರತ್ತೆ, ನಾನು ಮಾಡ್ಕೋತೀನಿ. ಅಣ್ಣ, ನೀನು ನಿಜವಾಗ್ಲೂ ಒಳ್ಳೆಯವನಾಗೋದ್ಯಾ? ಅಯ್ಯೋ ನಿಲ್ಸಿ ನಿಲ್ಸಿ, ನಿಮ್ಮಿಬ್ರು ಜಗಳ ತಡೆಯೋ ಶಕ್ತಿ ನನಗಿಲ್ಲ. ಎಲ್ಲದರಲ್ಲೂ ತಮಾಷೆ ಇವಳಿಗೆ. ಅಮ್ಮಂಗೆ ಹೀಗಾಗಿದೆ. ನಾನೇನು ಅಮ್ಮಂಗೆ ಹೀಗಾಗಿದೆ ಅಂತ ಬೇಜಾರಲ್ಲಿಲ್ಲ ಅನ್ಕೊಂಡಿದ್ಯಾ? ನೀನು ಬೇಜಾರಲ್ಲಿರ್ತೀಯ, ಹೀಗೆ ಮಾತಾಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀಯ ಅಂತ ಹಂಗಂದೆ. ಹೋಗ್ಲಿ ಬಿಡು. ಏಯ್ ಮುದ್ದು ರಾಕ್ಷಸಿ, ಕೋಪನಾ? ಓಕೆ ಸಾರಿ. ನನಗೇನು ಗೊತ್ತು ನೀವು ನನಗೆ ಯಾವ ಇಂಟೆನ್ಷನಲ್ಲಿ ರೇಗಿಸ್ತಾ ಇದೆಯಾ ಅಂತ. ಐ ಆಮ್ ಸೋ ಸಾರಿ. ಏಯ್ ಸಾರಿ ಹೇಳ್ದೆ ತಾನೆ? ಪರವಾಗಿಲ್ಲ ಬಿಡು. ಕಮಲಿಗೆ ವಿಷಯ ಹೇಳಿದ್ಯಾ? ಹೇಳ್ದೆ, ಆದರೆ ಅಮ್ಮ ಎಲ್ಲ ಮರ್ತೋಗಿದ್ದಾರೆ ಅನ್ನೋ ವಿಷಯ ಹೇಳಿಲ್ಲ. ಸ್ವಲ್ಪ ಏಟಾಗಿದೆ, ಅವ್ರು ಸರಿ ಹೋಗೋವರೆಗೂ ನಿಶ್ಚಿತಾರ್ಥ ಬೇಡ ಅಂತ ಹೇಳಿದೆ. ಏನು ನಿಶ್ಚಿತಾರ್ಥ ಬೇಡ ಅಂದ್ಯಾ? ಇನ್ನೇನು ಹೇಳ್ತಾನೆ ರಚನಾ? ಅತ್ತೆ ಈಗಿರೋ ಕಂಡೀಷನಲ್ಲಿ ಕಮಲಿನ ಬಾ ಅಂತ ಸ್ವಾಗತ ಮಾಡ್ತಾರೆ ಅನ್ಕೊಂಡ್ಯಾ? ಪಾಪ ಕಮಲಿ ಅತ್ಗೆ, ಯಾರಿಗೇನೇ ಆದರೂ ಮೊದಲು ತೊಂದರೆ ಆಗೋದು ಅವಳಿಗೇನೆ. ಈ ವಿಷಯ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೊತಾರೆ ಅಂತ ನಾನೇ ಹೇಳಿಲ್ಲ. ಒಳ್ಳೇದಾಯ್ತು. ನಾನು ರಚನಾ ಅವಳ ಹತ್ರ ಮಾತಾಡ್ತೀವಿ ಬಿಡಿ ರಿಷಿ. ಕೊರೋನಾ ಟೈಮಲ್ಲಿ ಈ ಥರ ಆಗಿದ್ದು ಒಳ್ಳೇದಾಯಿತು. ಇಲ್ಲದಿದ್ರೆ ಅಮ್ಮನ ನೋಡೋಕೆ ಎಲ್ಲರೂ ಬಂದಿರೋರು, ವಿಷಯ ಇನ್ನೂ ಕಾಂಪ್ಲಿಕೇಟ್ ಆಗ್ತಿತ್ತು. ಯಾವಾಗ ಇದೆಲ್ಲ ಸರಿ ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ. ರಣ, ನೀರು. ಗೌರಿ, ಗೌರಿ, ಯಾಕಿಷ್ಟು ಗಾಬರಿಲಿ ಹೋಗ್ತಾ ಇದ್ದಾಳೆ? ಏನಾಯ್ತು ಇವಳಿಗೆ?